ಆಪರೇಷನ್ ಸಕ್ಸಸ್, ಪ್ಲಾನ್ ಫೇಲ್, ಟ್ರಂಪ್ಗೆ ಬಿಗ್ ಶಾಕ್. ಎಸ್, ವೆನೆಜುವೆಲಾದಲ್ಲಿ ಅಮೆರಿಕಾಗೆ ಆಗಿರೋದು ಅಕ್ಷರಶಃ ಇದೇ ಸ್ಥಿತಿ. ಟ್ರಂಪ್ ಮಡುರೋನ ಅರೆಸ್ಟ್ ಮಾಡಿಸಿದ್ದು ಯಾಕೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಅದು ಆಯಿಲ್, ಕಪ್ಪು ಚಿನ್ನ. ಮಡುರೋ ಹೋದ, ದಾರಿ ಕ್ಲಿಯರ್ ಆಯಿತು, ವೆನೆಜುವೆಲಾ ಆಯಿಲ್ ತೋಡಿ ಬಗೆಯೋಣ ಅಂತ ಟ್ರಂಪ್ ಬೀಗ್ತಾ ಇದ್ರು. ಆದ್ರೆ ಈಗ ಕಥೆ ಉಲ್ಟಾ ಆಗಿದೆ. ಟ್ರಂಪ್ಗೆ ಈಗ ಬೇರೆ ಯಾರೂ ಅಲ್ಲ, ಸ್ವತಃ ಅಮೆರಿಕದ ಬೃಹತ್ ತೈಲ ಕಂಪನಿಗಳೇ ಬಿಗ್ ಶಾಕ್ ಕೊಟ್ಟಿವೆ. ಯಾವ ತೈಲಕ್ಕೋಸ್ಕರ ಎಷ್ಟೆಲ್ಲ ಡ್ರಾಮಾ ನಡೀತೋ, ಈಗ ಅದೇ ತೈಲವನ್ನ ಟಚ್ ಮಾಡಕ್ಕೆ ಅಮೆರಿಕನ್ ಕಂಪನಿಗಳೇ ಹೆದರ್ತಾ ಇವೆ. ಖುದ್ದು ಟ್ರಂಪ್ ರೆಡ್ ಕಾರ್ಪೆಟ್ ಹಾಕಿ ಕರೆದ್ರು, ಬನ್ರಿ ತೋಡ್ರಿ ತಗೊಂಬನ್ರಿ ಆಯಿಲ್ ಅಂತ ಹೇಳಿದ್ರು ಕೂಡ ಎಕ್ಸಾನ್ ಮೊಬಿಲ್, ಚೆವ್ರಾನ್ ಅಂತಹ ದಿಗ್ಗಜ ಕಂಪನಿಗಳು ನಮಗೆ ವೆನೆಜುವೆಲಾ ಸಹವಾಸನೇ ಬೇಡ ಸ್ವಾಮಿ ಅಂತ ಓಡಿ ಹೋಗ್ತಿದ್ದಾರೆ. ಹಾಗಾದರೆ ಜಗತ್ತಿನ ಅತಿ ದೊಡ್ಡ ತೈಲ ನಿಕ್ಷೇಪ ಇದ್ರೂ ಕೂಡ ಅಮೆರಿಕನ್ ಕಂಪನಿಗಳು ಅಲ್ಲಿ ಕಾಲಿಡೋಕೆ ನಡುತ್ತಿರೋದು ಯಾಕೆ? ಟ್ರಂಪ್ ಮಾಸ್ಟರ್ ಪ್ಲಾನ್ ಎಲ್ಲಿ ಎಡವತ್ತು? ಟ್ರಂಪ್ ಅಂದ್ಕೊಂಡಿದ್ದೇನು? ಸಬ್ಜೆಕ್ಟ್ ಆಗ್ತಿರೋದೇನು? ಬನ್ನಿ ಈ ಇಂಟ್ರೆಸ್ಟಿಂಗ್ ರಿಪೋರ್ಟ್ನಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಟ್ರಂಪ್ ಆಫರ್ ರಿಜೆಕ್ಟ್, ಅಮೆರಿಕಾಗೆ ಅಪಮಾನ. ಮಡುರೋನ ಟ್ರಂಪ್ ಕಾಲರ್ ಹಿಡಿದು ಎಳ್ಕೊಂಬಂದ ತಕ್ಷಣ ವಾಷಿಂಗ್ಟನ್ ಅಲ್ಲಿ ಒಂದು ದೊಡ್ಡ ಸಂಚಲನ ಆಯಿತು. ಡೊನಾಲ್ಡ್ ಟ್ರಂಪ್ ಬಹಿರಂಗವಾಗಿನೇ ಅಮೆರಿಕದ ಆಯಿಲ್ ಕಂಪನಿಗಳಿಗೆ ಆಫರ್ ಕೊಟ್ರು. ಸಂದೇಶ ಕ್ಲಿಯರ್, ಹೋಗಿ ಬಿಲಿಯನ್ ಗಟ್ಟಲೆ ಬಂಡವಾಳ ಹಾಕಿ ತೈಲ ತೆಗಿರಿ ಹೊರಗಡೆ ಅಂತ. ಟ್ರಂಪ್ ಉದ್ದೇಶ ಏನಿತ್ತು ಅಂದರೆ ವೆನೆಜುವೆಲಾದ ಆಯಿಲ್ ಮಾರ್ಕೆಟ್ ಮೇಲೆ ಮತ್ತೆ ಕಂಟ್ರೋಲ್ ಸಾಧಿಸೋದು, ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳ ಮೇಲಿನ ಡಿಪೆಂಡೆನ್ಸಿಯನ್ನು ಕಮ್ಮಿ ಮಾಡೋದು, ಹಾಗೆ ಚೈನಾ ಮತ್ತು ರಷ್ಯಾ ಆಟಕ್ಕೆ ಬ್ರೇಕ್ ಹಾಕೋದು. ಸಾಮಾನ್ಯವಾಗಿ ಇಂಥ ಆಫರ್ ಸಿಕ್ಕರೆ ಆಯಿಲ್ ಕಂಪನಿಗಳು ಮುಗಿಬಿದ್ದು ಹೋಗಬೇಕಲ್ವಾ? ಬಿಸ್ನೆಸ್ ಅಂದ್ರೇ ಹಾಗೆ ಅಲ್ವಾ? ಆದರೆ ಈ ಸಲ ಸೀನ್ ಉಲ್ಟಾ ಆಗಿದೆ. ಅಮೆರಿಕದ ಆಯಿಲ್ ಮೇಜರ್ಸ್ ಆಗಿರೋ ಎಕ್ಸಾನ್ ಮೊಬಿಲ್, ಕೊನೋಕೋ ಫಿಲಿಪ್ಸ್ ಮತ್ತು ಚೆವ್ರಾನ್ ಟ್ರಂಪ್ ಆಹ್ವಾನಕ್ಕೆ ಉತ್ಸಾಹ ತೋರಿಸ್ತಾ ಇಲ್ಲ. ಅಷ್ಟು ಮಾತ್ರ ಅಲ್ಲ, ನಾವು ಸದ್ಯಕ್ಕೆ ಅಲ್ಲಿಗೆ ಹೋಗಲ್ಲ ಅನ್ನೋ ಕಠಿಣ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮಜಾ ಏನು ಅಂದ್ರೆ, ಇಲ್ಲಿ ಈ ಆಪರೇಷನ್ ಮಾಡೋ ಮುಂಚೆ ಟ್ರಂಪ್ ಸರ್ಕಾರ ಅಮೆರಿಕದ ಯಾವ ಆಯಿಲ್ ಕಂಪನಿಯೊಂದಿಗೂ ಚರ್ಚೆನೇ ಮಾಡಿಲ್ಲ. ನೀವು ಕೇಳ್ತಿರೋ ಸತ್ಯ. ದೊಡ್ಡ ದೊಡ್ಡ ಕಂಪನಿಗಳ ಸಿಇಒಗಳು ಹೇಳ್ತಿದ್ದಾರೆ, ನಮಗೇನಾರು ಹೇಳಿದ್ರ ವೆನೆಜುವೆಲಾದಲ್ಲಿ ಆಪರೇಷನ್ ಮಾಡ್ತೀರಿ, ಮಡೋರನ್ನ ಹೊತ್ಕೊಂಡ್ಬರ್ತೀವಿ, ಆಮೇಲೆ ನೀವು ಹೋಗಿ ಅಲ್ಲಿ ಆಯಿಲ್ ತೆಗೀರಿ ಅಂತ ನಮಗೇನಾರು ಮುಂಚೆನೇ ಇನ್ಫಾರ್ಮ್ ಮಾಡಿದ್ರ? ಚರ್ಚೆ ಮಾಡಿದ್ರ? ನಾವು ರೆಡಿ ಇದೀವ ಅಂತ ಕೇಳಿದ್ರ ಅಂತ ಕೇಳ್ತಿದ್ದಾರೆ ಈಗ ಅವರು. ಅಷ್ಟೇ ಅಲ್ಲ, ವೈಟ್ ಹೌಸ್ ಈಗ ಎಷ್ಟೇ ಮೀಟಿಂಗ್ಗಳನ್ನು ಮಾಡಿ ಬನ್ನಿ ಬನ್ನಿ ಬಂಡವಾಳ ಹಾಕಿ ಅಂತ ಹೋಗೋದ್ರೂ ಕಂಪನಿಗಳು ಮಾತ್ರ ಅಯ್ಯಪ್ಪ ನಾವು ಹೋಗಲ್ಲ ಅಲ್ಲಿಗೆ ಅಂತಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಎಕ್ವಿನಾರ್ ಕಂಪನಿ. ವೆನೆಜುವೆಲಾದಲ್ಲಿ ಏನೇ ಆದ್ರೂ ಸರಿ, ನಾವು ಮಾತ್ರ ವಾಪಸ್ ಅಲ್ಲಿಗೆ ಇನ್ನೊಂದ್ಸಲ ಹೋಗಲ್ಲ ಅಂತ ಕಂಪನಿ ನೇರವಾಗಿ ಹೇಳಿಬಿಟ್ಟಿದೆ. ಇವತ್ತಿಗೂ ಅದಿರೋದು ಚೆವ್ರಾನ್ ಕಂಪನಿ ಮಾತ್ರ, ಅದು ಕೂಡ ಲಿಮಿಟೆಡ್ ಆಗಿ ಬರೀ ಸಾಲ ವಸೂಲಿ ಮಾಡೋಕೆ ಅನ್ನೋ ಥರದಲ್ಲಿ ಕೆಲಸ ಮಾಡ್ತಿದೆ. ಒಟ್ಟಲ್ಲಿ ಟ್ರಂಪ್ ಮದುವೆ ನಿಶ್ಚಯ ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ಕಂಪನಿಗಳು ನಮಗೆ ಈ ಮದುವೆನೇ ಇಷ್ಟ ಇಲ್ಲ, ಹುಡುಗಿ ಇಷ್ಟ ಇಲ್ಲ ಅಥವಾ ಹುಡುಗ ಇಷ್ಟ ಇಲ್ಲ ಅಂತ ಮುಖ ತಿರುಗಿಸ್ತಾ ಇದ್ದಾವೆ. ಆಯಿಲ್ ಇದ್ದರೂ ಭಿಕಾರಿ, ಇದೇನಾ ವಿಪರ್ಯಾಸ? ಅಲ್ರಿ, ಲಾಭ ಮಾಡ್ಕೊಳ್ಳೋಕೆ ಅಂತಿರೋ ಕಂಪನಿಗಳು ಸ್ವತಃ ಅಮೆರಿಕದ ಅಧ್ಯಕ್ಷನೇ ಹೇಳಿದ್ರು ಕೇಳ್ತಿಲ್ಲ ಅಂದ್ರೆ ಅಲ್ಲಿ ಏನ್ ಸಮಸ್ಯೆ ಇರಬೇಡ ಯೋಚನೆ ಮಾಡಿ. ಕಂಪನಿಗಳು ರಿಜೆಕ್ಟ್ ಮಾಡ್ತಿರೋದು ಯಾವುದೋ ಸಣ್ಣ ಪುಟ್ಟ ಆಫರ್ ಅಲ್ಲ, ಜಗತ್ತಿನ ಅತಿ ದೊಡ್ಡ ತೈಲ ನಿಕ್ಷೇಪದ ಖಜಾನೆಯನ್ನ. ನಂಬೋಕೆ ಕಷ್ಟ ಆದ್ರೂ ಇದು ಸತ್ಯ. ವೆನೆಜುವೆಲಾದ ಆಸ್ತಿ ಮತ್ತು ಅಲ್ಲಿನ ಬಡತನದ ವಿಪರ್ಯಾಸ ನೋಡಿದ್ರೆ ತಲೆ ತಿರುಗಬೇಕು ಯಾರಿಗಾದ್ರೂ ಕೂಡ. ಒಂದು ಕಡೆ ಅಂಕಿಅಂಶಗಳನ್ನ ನೋಡಿ ನೀವು. 2025-26 ಲೆಕ್ಕಾಚಾರದ ಪ್ರಕಾರ ವೆನೆಜುವೆಲಾದಲ್ಲಿ ಇರೋದು ಬರೋಬ್ಬರಿ 303 ಬಿಲಿಯನ್ ಬ್ಯಾರಲ್ ತೈಲ ನಿಕ್ಷೇಪ. ಅದು ಇಡೀ ಜಗತ್ತಲ್ಲೇ ಅತಿ ದೊಡ್ಡದು. ಸೌದಿ ಅರೇಬಿಯಾ ತೈಲದಲ್ಲೇ ಶ್ರೀಮಂತವಾಗಿದೆ ಅಲ್ವಾ? ಅವ್ರಿಗಿಂತನೂ ಜಾಸ್ತಿ ಮತ್ತು ಅಮೆರಿಕಾಗಿಂತಲೂ ಜಾಸ್ತಿ ಆಯಿಲ್ ವೆನೆಜುವೆಲಾದಲ್ಲಿರೋದು. ಲಾಜಿಕ್ ಪ್ರಕಾರ ನೋಡಿದ್ರೆ ವೆನೆಜುವೆಲಾ ಭೂಮಿಯ ಮೇಲಿನ ಸ್ವರ್ಗ ಆಗಬೇಕಾಗಿತ್ತು. ಪ್ರತಿಯೊಬ್ಬ ಪ್ರಜೆನೂ ಮಲ್ಟಿ ಬಿಲಿಯನಿಯರ್ಸ್ ಆಗಿರಬೇಕಾಗಿತ್ತು. ಆದ್ರೆ ವಾಸ್ತವ ಏನು? ಅಲ್ಲಿನ ಎಕಾನಮಿ ಪಾತಾಳಕ್ಕೆ ಹೋಗಿದೆ. 2013ರಿಂದ ಇಲ್ಲಿವರೆಗೂ ಅಲ್ಲಿನ GDP ಬರೋಬ್ಬರಿ 75% ಕುಸಿದು ಹೋಗಿದೆ. ಇವತ್ತಿಗೂ ಅಲ್ಲಿನ 56% ಜನ ಬಡತನ ರೇಖೆಗಿಂತ ಕೆಳಗಿದ್ದಾರೆ. 34 ಲಕ್ಷಕ್ಕೂ ಅಧಿಕ ಕುಟುಂಬಗಳು ಊಟಕ್ಕೂ ಒದ್ದಾಡ್ತಿದ್ದಾರೆ. ಟ್ರಂಪ್ ಮಡುರೋನ ತೆಗೆದ್ರೂ ಕೂಡ ಕಂಪನಿಗಳು ಅಲ್ಲಿಗೆ ಹೋಗಿ ಆಯಿಲ್ ತೆಗೆಯೋಕೆ ಹಿಂದೇಟು ಹಾಕ್ತಿವೆ. ಯಾಕೆ? ಇಲ್ಲಿ ಮೊದಲನೇ ಸಮಸ್ಯೆ ಟೆಕ್ನಿಕಲ್. ತೆಗೆಯೋದು ಕಷ್ಟ, ಮಾರೋದು ಕಷ್ಟ. ಸಾಮಾನ್ಯವಾಗಿ ಜನ ಅನ್ಕೊಳ್ತಾರೆ ಭೂಮಿ ಆಗಿದ್ರೆ ಆಯಿಲ್ ಬುಗ್ ಅಂತ ಬಂದ್ಬಿಡುತ್ತೆ, ಅದನ್ನ ಮಾರಿದ್ರೆ ಆಯ್ತು ಅಂತ. ಆದ್ರೆ ಆಯಿಲ್ ಬಿಸ್ನೆಸ್ ಅಷ್ಟು ಈಸಿ ಇಲ್ಲ. ವೆನೆಜುವೆಲಾದಲ್ಲಿ ಇರೋದು ಆಯಿಲ್ ಹೌದು, ಆದ್ರೆ ಅದು ಸೌದಿ ಅರೇಬಿಯಾದಲ್ಲಿ ಸಿಗೋ ತರ ಬಹಳ ಸ್ಮೂತ್ ಆಗಿರೋ ಆಯಿಲ್ ಅಲ್ಲ. ಸೌದಿ ಅಥವಾ ಅಮೆರಿಕಾದಲ್ಲಿ ಸಿಗೋದು ಲೈಟ್ ಕ್ರೂಡ್. ಇದು ನೀರಿನ ತರಹ ತಿಳಿಯಾಗಿರುತ್ತೆ, ಪೈಪ್ಗಳಲ್ಲಿ ಸರ್ರನೆ ಹರಿಯುತ್ತೆ. ಆದ್ರೆ ವೆನೆಜುವೆಲಾದಲ್ಲಿ ಸಿಗೋದು ಎಕ್ಸ್ಟ್ರಾ ಹೆವಿ ಕ್ರೂಡ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ಆಯಿಲ್ ಅಲ್ಲ, ಡಾಂಬರ್ ಅಥವಾ ಗಟ್ಟಿಯಾದ ಜೇನ್ ತುಪ್ಪ ಇದ್ದ ಹಾಗೆ. ಇದರಲ್ಲಿರೋ ಸಮಸ್ಯೆ ಏನ್ ಗೊತ್ತಾ? ಒಂದು, ಇದು
ಭೂಮಿಯಿಂದ ಸುಲಭವಾಗಿ ಮೇಲಕ್ಕೆ ಬರಲ್ಲ. ಮೇಲ್ ತರಕ್ಕೆ ಭೂಮಿಯ ಒಳಗಡೆ ಬಿಸಿ ಹವೆಯನ್ನ ಕಳಿಸ್ಬೇಕು. ಎರಡೂ ಮೇಲ್ ಬಂದ ಮೇಲೂ ಇದು ಪೈಪ್ಗಳಲ್ಲಿ ಈಸಿಯಾಗಿ ಹರಿಯಲ್ಲ. ಇದು ಹರಿಯೋಕೆ ಹೊರ ದೇಶಗಳಿಂದ ಕೆಮಿಕಲ್ಸ್ ತರಿಸಿ ಮಿಕ್ಸ್ ಮಾಡಬೇಕು. ಈಗ ದುಡ್ಡಿನ ಲೆಕ್ಕ, ಸೌದಿ ಅರೇಬಿಯಾದಲ್ಲಿ ಒಂದು ಬ್ಯಾರಲ್ ಆಯಿಲ್ ತೆಗೆಯೋಕೆ ಕೇವಲ $5 to $10 ಖರ್ಚಾಗುತ್ತೆ. ಆದ್ರೆ ವೆನೆಜುವೆಲಾದಲ್ಲಿ ಇದೇ ಕೆಲಸಕ್ಕೆ ಎಲ್ಲಾ ಪ್ರಾಸೆಸ್ ಸೇರಿ $35 to $45 ಖರ್ಚಾಗುತ್ತೆ. ಈಗಿರೋ ಮಾರ್ಕೆಟ್ ರೇಟ್ ನಲ್ಲಿ ಇಷ್ಟು ಖರ್ಚು ಮಾಡಿ ಇಷ್ಟು ಕಷ್ಟಪಟ್ಟು ಆಯಿಲ್ ತೆಗೆದ್ರೆ ಕಂಪನಿಗಳಿಗೆ ಲಾಭ ಜಾಸ್ತಿ ಉಳಿಯಲ್ಲ. ಪ್ರಾಫಿಟ್ ಇಲ್ಲದ ಕಡೆಗೆ ಟ್ರಂಪ್ ಹೇಳಿದ್ರು ಅಂತ ಯಾರಾದ್ರೂ ಹೋಗಿ ಹಾರಿಬಿಡ್ತಾರಾ? ಇದು ಕಂಪನಿಗಳ ಬಲವಾದ ಪ್ರಶ್ನೆ. 15 ಲಕ್ಷ ಕೋಟಿ ಬೇಕು, ತುಕ್ಕು ಹಿಡಿದ ಸಾಮ್ರಾಜ್ಯ. ಒಂದ್ ವೇಳೆ ಕಂಪನಿಗಳು ರಿಸ್ಕ್ ತಗೊಂಡು ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಕೆಲಸ ಮಾಡೋಕೆ ಮಷಿನ್ಗಳು ಬೇಕಲ್ಲ, ಹೊಸದಾಗಿ ಫ್ಯಾಕ್ಟರಿ ಸೆಟಪ್ ಮಾಡಬೇಕಲ್ಲ. ಕಳೆದ 15-20 ವರ್ಷಗಳಲ್ಲಿ ಅಲ್ಲಿನ ಆಯಿಲ್ ಕಂಪನಿ PDVSA ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಪೈಪ್ ಲೈನ್ಗಳು ತುಕ್ಕು ಹಿಡಿದಿವೆ, ರಿಫೈನರಿಗಳು ಕೆಟ್ಟು ನಿಂತಿವೆ. ರೈಸ್ಟ್ಯಾಡ್ ಎನರ್ಜಿ ಅನ್ನೋ ಸಂಸ್ಥೆ ಕೊಟ್ಟಿರೋ ಶಾಕಿಂಗ್ ರಿಪೋರ್ಟ್ ಪ್ರಕಾರ ವೆನೆಜುವೆಲಾದ ತೈಲ ಉದ್ಯಮವನ್ನ ಮತ್ತೆ 1998 ಲೆವೆಲ್ಗೆ ತಗೊಂಡು ಹೋಗಬೇಕು ಅಂದ್ರೆ ಬರೋಬ್ಬರಿ $183 ಬಿಲಿಯನ್ ಬಂಡವಾಳ ಬೇಕು. ಭಾರತದ ರೂಪಾಯಿ ಲೆಕ್ಕದಲ್ಲಿ ಇದು ಸುಮಾರು 15 ಲಕ್ಷ ಕೋಟಿ ರೂಪಾಯಿಗಳು. ಅಷ್ಟೇ ಅಲ್ಲ, ಇದನ್ನ ಸರಿ ಮಾಡೋಕೆ ಕನಿಷ್ಠ 15 ವರ್ಷ ಬೇಕು. ಅಷ್ಟು ಹಾಳಾಗಿರೋ ಮನೆಯನ್ನ ರಿಪೇರಿ ಮಾಡ್ಕೊಂಡು ಬಾಡಿಗೆಗೆ ಇರಕ್ಕೆ ಯಾವ ಹೊಸ ಬಾಡಿಗೆದಾರ ಬರಕ್ ರೆಡಿ ಇರ್ತಾನೆ ಹೇಳಿ? ಹಳೆಯ ಗಾಯ ಇನ್ನೂ ಮಾಯದಿದ್ದಾಗ. ಎಲ್ಲಕ್ಕಿಂತ ಮುಖ್ಯವಾಗಿ ನಂಬಿಕೆ ವಿಚಾರ, ಟ್ರಸ್ಟ್. ವೆನೆಜುವೆಲಾ ವಿಚಾರದಲ್ಲಿ ಅಮೆರಿಕನ್ ಕಂಪನಿಗಳಿಗೆ ಹಳೆ ಮಾಯ ಇನ್ನೂ ಮಾಸಿಲ್ಲ. 2007ರಲ್ಲಿ ಆಗಿನ ಅಧ್ಯಕ್ಷ ಹ್ಯೂಗೋ ಚಾವೆಜ್ ಇದೆಲ್ಲ ದೇಶದ ಆಸ್ತಿ ಅಂತ ಹೇಳಿ ಅಮೆರಿಕನ್ ಕಂಪನಿಗಳನ್ನ ರಾತ್ರೋರಾತ್ರಿ ಹೊರಗೆ ಹಾಕಿಬಿಟ್ರು. ಇದರಿಂದ ಆಗಿರೋ ಲಾಸ್ ಎಷ್ಟು ಗೊತ್ತಾ? ಜಗತ್ತಿನ ಅತಿ ದೊಡ್ಡ ಆಯಿಲ್ ಕಂಪನಿ ಎಕ್ಸಾನ್ ಮೊಬಿಲ್ ವೆನೆಜುವೆಲಾದಲ್ಲಿ $1,000 ಕೋಟಿ ಕಳ್ಕೊಳ್ತು. ಕೊನೋಕೋ ಫಿಲಿಪ್ಸ್ ಅನ್ನೋ ಕಂಪನಿಗೆ ವೆನೆಜುವೆಲಾ ಸರ್ಕಾರ ಬರೋಬ್ಬರಿ $8.7 ಬಿಲಿಯನ್ ಪರಿಹಾರ ಕೊಡಬೇಕು. ಒಂದು ಬಿಡಿಗಾಸು ಕೊಟ್ಟಿಲ್ಲ ಇಲ್ಲಿವರೆಗೆ. ಈಗ ಟ್ರಂಪ್ ಹೇಳಿದ್ರು ಅಂತ ಅಲ್ಲಿಗೆ ಹೋದ್ರೆ ನಾಳೆ ಇನ್ನೊಬ್ಬ ಕ್ರೇಜಿ ಅಧ್ಯಕ್ಷ ಬಂದು ಗೆಟ್ ಔಟ್ ಅಂತ ಹೇಳಿದ್ರೆ ಕತೆ ಏನು? ಅಲ್ಲಿ ಕಾನೂನಿಗೆ ಬೆಲೆ ಇಲ್ಲ, ಕಾಂಟ್ರಾಕ್ಟ್ ಪೇಪರ್ಗಳಿಗೆ ಅಲ್ಲಿ ಕಸದ ಬುಟ್ಟಿಯ ಬೆಲೆ ಇದೆ ಅನ್ನೋದು ಕಂಪನಿಗಳ ವಾದ. ಟ್ರಂಪ್ ಲೆಕ್ಕಾಚಾರ ಉಲ್ಟಾ. ಮುಂದೇನು? ವಿಚಾರ ಕ್ಲಿಯರ್. ರಾಜಕೀಯವಾಗಿ ಮಡೋರನ್ನ ಹೊತ್ಕೊಂಡ್ಬಂದು ಅಮೆರಿಕ ಜೈಲಲ್ಲಿ ಇಟ್ಕೊಳ್ಳೋದು ಈಸಿ. ಎಲ್ರಿಗೂ ಈಸಿ ಅಲ್ಲದೆ ಇರ್ಬೋದು, ಅಮೆರಿಕ ಈಸಿಯಾಗಿ ಅದನ್ನು ಮಾಡ್ತು. ಆದರೆ ಆರ್ಥಿಕವಾಗಿ ಅಲ್ಲಿನ ತೈಲವನ್ನು ಹೊರಗೆ ತೆಗೆಯೋದು ಕಬ್ಬಿಣದ ಕಡಲೆ ಅನ್ನೋದು ಈಗ ಟ್ರಂಪ್ಗೆ ಅರ್ಥ ಆಗ್ತಿದೆ. ವಾಲ್ ಸ್ಟ್ರೀಟ್ ಪಂಡಿತರೊಂದು ಮಾತನ್ನ ಹೇಳ್ತಾರೆ, ವೆನೆಜುವೆಲಾ ಹತ್ರ ಸೌದಿ ಅರೇಬಿಯಾ ಕನಸು ಕಾಣುವಷ್ಟು ಆಯಿಲ್ ಇದೆ, ಆದರೆ ಅಲ್ಲಿ ವಾಲ್ ಸ್ಟ್ರೀಟ್ ಭಯ ಪಡುವಷ್ಟು ರಾಜಕೀಯ ರಿಸ್ಕ್ ಕೂಡ ಇದೆ ಅಂತ. ಮಡುರೋ ಹೋದ ತಕ್ಷಣ ಎಲ್ಲ ಸರಿ ಹೋಗಲ್ಲ. ಅಲ್ಲಿನ ಸಿಸ್ಟಮ್ ಸರಿ ಹೋಗಬೇಕು, ಕಾನೂನು ಸರಿ ಹೋಗಬೇಕು. ಅಲ್ಲೆಲ್ಲ ದೊಡ್ಡ ದೊಡ್ಡ ವಾರ್ ಲಾರ್ಡ್ಗಳಿದ್ದಾರೆ, ಏರಿಯಾವನ್ನು ಹಂಚ್ಕೊಂಡು ರೂಲ್ ಮಾಡ್ತಿರೋ ಗ್ಯಾಂಗ್ಸ್ಟರ್ಗಳಿದ್ದಾರೆ, ಮಾಫಿಯಾ, ಪ್ರೈವೇಟ್ ಆರ್ಮೀಸ್, ಪ್ರತಿಯೊಬ್ಬರದ್ದು ಕೂಡ ಬೇರೆ ಬೇರೆ. ಈ ಥರದ್ದೆಲ್ಲ ಸಿಚುವೇಶನ್ ಇದೆ. ಅಲ್ಲಿ ಹೋಗಿ ತೈಲ ತೆಕ್ಕೊಂಡಿರ್ತೀವಿ ಅನ್ನೋದಕ್ಕೆ ದೊಡ್ಡ ಪ್ರಮಾಣದ ಅಮೆರಿಕ ಸೇನೆ ಬಂದು ನಿಂತ್ಕೊಂಡು ಪ್ರೊಟೆಕ್ಷನ್ ಕೊಡಬೇಕು ಅಷ್ಟೇ. ಇಲ್ಲಾಂದರೆ ಬೇಟೆ ಆಡಿಬಿಡ್ತಾರೆ ವೆನೆಜುವೆಲಾದ ಗ್ಯಾಂಗ್ಸ್ಟರ್ಗಳು. ಮತ್ತು ಈ ಮಡುರೋ, ಶಾವೆಜ್ ಬೆಂಬಲಿಗರೆಲ್ಲ. ಅಲ್ಲಿವರೆಗೂ ಎಲ್ಲಿ ತನಕ ಅಮೆರಿಕನ್ ಸೇನೆಯನ್ನು ಕಳಿಸಿ ಪ್ರೊಟೆಕ್ಷನ್ ಕೊಟ್ಟು ತೆಗೀರಿ, ನಾವು ನೋಡ್ಕೋತೀವಿ, ನಿಮಗೇನು ತೊಂದರೆ ಆಗಲ್ಲ, ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಟ್ರಂಪ್ ಹೇಳೋ ತನಕ ಅಮೆರಿಕನ್ ಕಂಪನಿಗಳು ಸುಮ್ಮನೆ ಹೋಗಿ ಅಂದರೆ ವೆನೆಜುವೆಲಾ ಕಡೆ ತಲೆ ಹಾಕಿನೂ ಮನಗಲ್ಲ. ಈಗ ಫೈನಲಿ ನಿಮ್ಮ ಒಪಿನಿಯನ್ ಏನು? ಟ್ರಂಪ್ ಮಾಡಿದ್ದು ಸರಿನಾ ಅಥವಾ ಬ್ಲಂಡರಾ? ಆಯಿಲ್ ಕ್ರಾಂತಿ ಆಗುತ್ತಾ ಅಥವಾ ವೆನೆಜುವೆಲಾ ಹೀಗೆ ಪಾಳು ಬಿದ್ದೇ ಉಳಿಯುತ್ತಾ? ನೆಕ್ಸ್ಟ್ ಇವಿಗಳು ಬಂದು ಪೆಟ್ರೋಲ್ನ ಮೋಸವಿಲ್ಲ ತನಕ ಆಗಿಬಿಟ್ರೆ ಎಷ್ಟು ಸಂಪತ್ತಿದ್ರೆ ಏನು ಪ್ರಯೋಜನ? ಆ ರೀತಿ ಸಿಚುವೇಶನ್ ಬಂದ್ಬಿಡುತ್ತಾ ವೆನೆಜುವೆಲಾದು? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ಸ್ಪೆಷಲ್ ವಿಡಿಯೋಸ್, ವೀಕ್ಲಿ ಸ್ಪೆಷಲ್ ಬಿಸ್ನೆಸ್ ಬುಲೆಟಿನ್, ವೀಕ್ಲಿ ಬಿಸ್ ನ್ಯೂಸ್, ಕರೆಂಟ್ ಪವರ್ ಎಲ್ಲವನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.